ವಿಶೇಷವಾಗಿ ಇವತ್ತು ಊರು ಚಿಕ್ಕದಾದ್ರೂ ಕೂಡ ಸುಮಾರು ಬಾರ್ಡರ್ ಏರಿಯಾ ನಮ್ಮ ಸಿರಾ ಕಾನ್ಸ್ಟಿಟ್ಯೂನ್ಸಿಗೆ ಊರು ಚಿಕ್ಕದಾದ್ರೂ ಕೂಡ ಸುಮಾರು 18 ಹಳ್ಳಿಗಳಿಂದ ಎಲ್ಲ ಯುವಕರ ತಂಡ ಇವತ್ತು ಈ ಒಂದು ಕ್ರಿಕೆಟ್ ಕ್ರೀಡೋತ್ಸವ ಅಂತ ಏನಿದೆ ಈ ಕ್ರೀಡೋತ್ಸವದಲ್ಲಿ ಬಹಳ ಆಸಕ್ತಿಯಿಂದ ಎಲ್ಲ ಕೂಡ ಭಾಗಿಗಳಾಗಿದ್ದೀರ. ನಿಜಕ್ಕೂ ಕೂಡ ಇದು ಗ್ರಾಮೀಣ ಭಾಗದಲ್ಲಿ ಒಂದು ಹೊಸ ಆಂದೋಲನದ ರೀತಿ, ಒಂದು ಹೊಸ ಕ್ರಾಂತಿಯ ರೀತಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತೆಲ್ಲ ಒಂದ್ ಕಡೆ ಯುವಕರು ದೊಡ್ಡವರು ಎಲ್ಲ ಸೇರಿ ಮನೆ ಮುಂದೆ ಟಿವಿ ನೋಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಕೂತ್ಕೊಳ್ಳುವಂತ ಸಂದರ್ಭ, ಅದು ಇವತ್ತು ಭಾನುವಾರ ಬೇರೆ ವಿಶೇಷವಾಗಿ ಕಾರ್ಯಕ್ರಮಗಳು ಬರ್ತವೆ. ಆದ್ರೆ ಈ ರೀತಿ ಕ್ರೀಡೆಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಆಸಕ್ತಿಯನ್ನು ತೋರಿಸ್ತಾ ಇರೋದು ನಿಜಕ್ಕೂ ಒಂದು ಹೊಸ ಬೆಳವಣಿಗೆ. ಅದು ನಮ್ಮ ಯುವಕರು ಇಷ್ಟೊಂದು ಆಸಕ್ತಿಯಿಂದ ಎಲ್ಲ ಆರ್ಗನೈಸ್ ಮಾಡಿರುವಂತದ್ದು ನಿಜಕ್ಕೂ ಖುಷಿಯಾದ ಸಂಗತಿ. ಇದು ಇದೇ ರೀತಿ, ಯಾಕೆಂದ್ರೆ ಇವತ್ತು ನಮ್ಮ ದೇಶಕ್ಕೆ ಕೊರತೆ ಇರೋದು ಇದೊಂದೇ. ಪಕ್ಕದಲ್ಲಿ ಚೀನಾ ನೋಡಿದ್ರೆ ಯಾವುದೇ ಏಷ್ಯನ್ ಕಪ್ಸ್, ಯಾವುದೇ ಗೇಮ್ಸ್ಗಳು ನಡೆದ್ರು ಕೂಡ ಎಲ್ಲಾ ಬಹುಮಾನಗಳನ್ನ ಅವರೇ ದೋಚ್ಕೊಂಡು ಹೋಗ್ತಾರೆ. ಆದ್ರೆ ನಮ್ಮಲ್ಲಿ ಇನ್ನೂ ಕೂಡ ಕ್ರೀಡಾ ಮನೋಭಾವ, ಕ್ರೀಡಾ ಆಸಕ್ತಿ ಇನ್ನೂ ಬೆಳಿಬೇಕು. ಅದು ಯಾವ್ದ್ರಿಂದ ಸಾಧ್ಯ ಅಂದ್ರೆ ನಮ್ಮ ಗ್ರಾಮಾಂತರ ಯುವಕರು ಈ ರೀತಿ ಕ್ರೀಡೆಗೆ ಆಸಕ್ತಿಯನ್ನು ತೋರಿಸಿ, ಯಾರು ಗೊತ್ತು ಇಲ್ಲಿರೋ ಪ್ರತಿಭೆ ಮುಂದೊಂದು ದಿವಸ ಯಾರಾದ್ರೂ ಒಬ್ರು ರಾಜ್ಯ ಮಟ್ಟಕ್ಕೆ ಆಡ್ಬೋದು, ದೇಶನ ರೆಪ್ರೆಸೆಂಟ್ ಮಾಡ್ಬೋದು, ಇಂಟರ್ನ್ಯಾಷನಲ್ ಈವೆಂಟ್ಸ್ ಅಲ್ಲಿ ಆಡುವಂತ ಅವಕಾಶ ಕೂಡ ಬರ್ಬೋದು. ಆ ಕಾರಣಕ್ಕಾಗಿ ನಾನಂತೂ ಖಂಡಿತವಾಗ್ಲೂ ಕೂಡ ಈ ರೀತಿಯ ಕ್ರೀಡೆಗಳಿಗೆ ನಿಮ್ಗೆಲ್ಲರೂ ಕೂಡ ನನ್ನ ಸಂಪೂರ್ಣವಾದ ಬೆಂಬಲ ಮತ್ತು ಪ್ರೋತ್ಸಾಹವನ್ನ ಕೊಡ್ತೇನೆ. ಈಗಾಗಲೇ ನಾನು ನಮ್ಮ ಮದಕ್ನಲ್ಲಿ ರಂಗನಾಥ್ ಅವರೂರಿನಲ್ಲಿ ಒಂದು ಕ್ರೀಡಾ ಆಯೋಜನೆ ಮಾಡಿದ್ರು, ಅಲ್ಲಿ ಹೋಗಿ ಅಲ್ಲೂ ಕೂಡ ನಾನು ಮಾತನಾಡಿದೆ. ಪಕ್ಕದಲ್ಲಿ ಎಮ್ದೊರೆನಲ್ಲಿ ಯುವಕರು ಕ್ರೀಡಾಕೂಟ ಮಾಡಿದ್ರು, ಅಲ್ಲಿ ಹೋದೆ. ಮುಂದಿನ ವರ್ಷ ಏನಿದೆ, ಈ ನೆಕ್ಸ್ಟ್ ಇನ್ನೊಂದು 3 ತಿಂಗಳು ಬಿಟ್ಕೊಂಡು ಪ್ರತಿ ಗ್ರಾಮದಲ್ಲೂ ಕೂಡ ಈ ಸಂದರ್ಭದಲ್ಲಿ ಒಂದೊಂದು ತಂಡವನ್ನ ಕಟ್ಟುವಂತ ಕೆಲಸ, ಕ್ರೀಡಾ ಯುವಕರ ತಂಡವನ್ನ ಕಟ್ಟಿ ಮೊದಲು ಪಂಚಾಯತಿ ಲೆವೆಲ್ನಲ್ಲಿ, ನಂತರ ಪಂಚಾಯತಿಯಿಂದ ಒಂದು ಹೋಬಳಿ ಲೆವೆಲ್ಗೆ, ಹೋಬಳಿ ಲೆವೆಲ್ ಇಂದ ತಾಲೂಕು ಹಂತಕ್ಕೆ ತರುವಂತ ಕೆಲಸ. ನಮ್ಮ ತಾಲೂಕಿನಲ್ಲಿ ಯಾವ ಊರಿನ ತಂಡ, ಒಂದು ಪಂಚಾಯತಿ ಅಂದ್ರೆ 8 ಹಳ್ಳಿ ಬರುತ್ತೆ, ಆ 8 ಹಳ್ಳಿನಲ್ಲೂ 8 ತಂಡ ಇರಬೇಕು. ಈ ರೀತಿ ಮಾಡಿ ನಾನೊಂದು ನಿರ್ಧಾರ ಮಾಡಿದ್ದೇನೆ, ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕನಿಷ್ಠ ಒಂದು ಸ್ಟೇಡಿಯಂ ಅನ್ನ ಮಾಡಿಕೊಡ್ಬೇಕು ಅಂತ ಹೇಳಿ. ಯುವಕರಿಗೆ ಒಂದು 5 ಎಕರೆ ಜಮೀನಿನಲ್ಲಿ, ಕನಿಷ್ಠ ಒಂದು 5 ಎಕರೆ ಜಮೀನಿನಲ್ಲಿ ಸರ್ಕಾರಿ ಜಾಗ ಹುಡುಕಿ, ಆ ಜಾಗದಲ್ಲಿ ಸಾಧ್ಯ ಆದ್ರೆ ಎಲ್ಲ ಹಳ್ಳಿಗಳು ಕೂಡ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಅಲ್ಲಿ ಕನಿಷ್ಠ ಪಕ್ಷ ಒಂದು ಪಂಚಾಯತಿ ಮಟ್ಟದಲ್ಲಿ ಒಂದು 5 ಎಕರೆ ಇದು ನೋಡಿ. ಯುವಕಿಯಲ್ಲಿ ನೀವು ಪಾಪ ಲೆವೆಲ್ ಮಾಡಿಕೊಂಡು ಇಲ್ಲಿ ಆಟ ಆಡ್ತಿದ್ದೀರಾ ಕ್ರಿಕೆಟ್. ಒಂದು ಕ್ರಿಕೆಟ್ ಸ್ಟೇಡಿಯಂ ಅಂದ್ರೆ ಅದಕ್ಕೆ ಅದರದೇ ಆದಂತ ಒಂದು ರೀತಿ ನೀತಿ ಎಲ್ಲ ಇರುತ್ತೆ. ಆದ್ರೂ ಕೂಡ ನೀವು ಈ ರೀತಿ ನಿಮ್ಮಷ್ಟಕ್ಕೆ ನೀವೇ ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಿರೋದು ನಿಜಕ್ಕೂ ಒಂದು ಒಳ್ಳೆಯ ವಿಚಾರ. ಖಂಡಿತ ನಾನು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಯುವಕರ ಜೊತೆ ಇರ್ತೀನಿ. ನನ್ನ ಕೈಯಿಂದ ಒಂದಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ಬೇರೆ ಯಾವ್ದಾದ್ರು ರೀತಿ ನಿಮ್ಗೆ ಸಹಾಯ ಮಾಡಿ ನಿಮ್ಮ ಕ್ರೀಡೆಗೆ ನಾನು ಪ್ರೋತ್ಸಾಹ ಕೊಡ್ತೀನಿ. ಆದ್ರೆ ನೀವೆಲ್ಲ ಒಗ್ಗಟ್ಟಿನಿಂದ ಒಮ್ಮತದಲ್ಲಿ ಯಾವುದೇ ಕಿತ್ತಾಟಗಳಿದೆ, ಯಾಕೆಂದ್ರೆ ಕ್ರೀಡೆಗೆ ಅದೊಂದು ಶಕ್ತಿ ಇದೆ. ಯಾವುದೇ ಮನಸ್ತಾಪ ಇಲ್ಲದೆ ಮುಂದಕ್ಕೆ ಹೋಗುವಂತ ಶಕ್ತಿ ಕ್ರೀಡೆಗೆ ಮಾತ್ರ ಇರೋದು. ಅದು ಮುಂದುವರಿಬೇಕು. ನಿಮ್ಮ ಒಂದು ಸಾಹಸ ನಿಜಕ್ಕೂ ದೊಡ್ಡದು. ನಿಮ್ ಜೊತೆಗೆ ನಾನು ಇರ್ತೇನೆ ಅನ್ನೋ ಮಾತನ್ನ ಹೇಳಿ, ಜೊತೆಗೆ ನಿಮ್ ತಾಯಂದ್ರೆಲ್ಲ ಬಂದಿದ್ದಾರೆ ನಿಮ್ಮ ಕ್ರೀಡೆ ನೋಡೋದಕ್ಕೆ, ಅವ್ರಿಗೂ ಏನೋ ಒಂದು ಉತ್ಸಾಹ ಇದ್ರಲ್ಲಿ. ಹಾಗಾಗಿ ಅವರು ಕೂಡ ನಿಮ್ಗೆಲ್ಲ ಬೆಂಬಲವನ್ನು ಕೊಡ್ತಾರೆ. ಈ ಸಹಜವಾಗಿ ಹಳ್ಳಿ ಕಡೆ ಮಕ್ಕಳು ಆಟ ಆಡಕ್ ಹೋಗ್ತಾರೆ ಅಂದ್ರೆ ಅಪ್ಪ ಅಮ್ಮ ವಿರೋಧಿಸ್ತಾರೆ, ನೀನ್ ಬರೀ ಆಟ ಆಡೋದೇ ಆಯ್ತು, ಮನೆ ಕೆಲಸ ಮಾಡೋದು ಯಾವಾಗ ಅಂತ. ಆದ್ರೆ ಇಲ್ಲಿ ಅವರು ಬಂದು ನೀವು ಬೆಂಬಲಿಸ್ತಿದ್ದಾರೆ. ಹಾಗಾಗಿ ಇದು ಇದೇ ರೀತಿ ಮುಂದುವರಲಿ. ನಾವೆಲ್ಲ ನಿಮ್ ಜೊತೆಗೆ ಇರ್ತೇವೆ. ನಮ್ಮ ಯುವಕರು, ನಮ್ಮ ತಾಲೂಕಿನ ಯುವಕರು ಮುಂದಿನ ದಿನಗಳಲ್ಲಿ ದೇಶದ ಮಟ್ಟಕ್ಕೆ ಆಡುವಂತದ್ದಾಗಬೇಕು. ನಿಮಗೆ ಗೊತ್ತಿದೆ ಗೊತ್ತಿಲ್ಲ, ನಮ್ಮ ಹುಲಿಕುಂಟೆ ಹೋಬಳಿ ಒಂದು ಕುಗ್ರಾಮ, ಊರ ಹೆಸರು
ಚಿಕ್ಕಬಾಣಗೆರೆ ಹತ್ರ ಎಲ್ಲ ಬರುತ್ತೆ, ಕರತಿನ್ನಳ್ಳಿ ಅಂತ ಹೇಳಿ ಒಂದು ಗ್ರಾಮ. ಆ ಗ್ರಾಮಕ್ಕೆ ನಾನು ಭೇಟಿ ಕೊಟ್ಟೆ. ಅಲ್ಲೊಬ್ಬ ಹುಡುಗಿ ಬ್ಲೈಂಡ್ ಅಲ್ಲ, ಕಣ್ ಕಾಣಿಸಲ್ಲ, ಆದ್ರೆ ಕ್ರಿಕೆಟ್ ಆಡ್ತಾಳೆ. ಕಣ್ ಕಾಣಿಸಲ್ಲ, ಕ್ರಿಕೆಟ್ ಆಡ್ತಾಳೆ ಆ ಹೆಣ್ಮಗಳು. ನಾನು ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡಿ ಒಂದಷ್ಟು ನನ್ನ ಕಡೆಯಿಂದ ಏನ್ ಸಹಾಯ ಆಗ್ಬೇಕು ಆ ಸಹಾಯ ಮಾಡಿ ಬಂದೆ. ಇವತ್ತು ಇಡೀ ದೇಶನ ರೆಪ್ರೆಸೆಂಟ್ ಮಾಡ್ತಿದ್ದಾಳೆ ಆ ಹೆಣ್ಮಗಳು. ಅರ್ಥ ಆಯ್ತು? ಹಾಗಾಗಿ ಕ್ರೀಡೆಗೆ ಅದರದೇ ಆದಂತ ಒಂದು ಪ್ರಾಮುಖ್ಯತೆ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಾಡೋಣ. ನಾನು ನಿಮ್ ಜೊತೆಗೆ ಇರ್ತೇನೆ, ನಿಮ್ಮ ಯುವಕರಿಗೆ ಬೆಂಬಲವಾಗಿರ್ತೇನೆ ಅಂತ ಮತ್ತೊಂದ್ಸಾರಿ ಹೇಳಿ ನಿಮ್ಗೆಲ್ಲ ಶುಭವಾಗ್ಲಿ. ಆಟ ಏನು ಆರ್ಗನೈಸ್ ಮಾಡ್ತೀರಾ, ಒಳ್ಳೆ ರೀತಿ ಆಟ ಆಡಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಎ ಸೌಂಡ್ ಮೈಂಡ್. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.